ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ. ಇವತ್ತು ನಾನು ಹೆಸರುಬೇಳೆ ಮತ್ತು ಸಾಬುದಾನಿ ಹಾಕಿಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ನೋಡಿ. ಈ ಬೇಸಿಗೆಗೆ ಏನಾದರೂ ತಂಪು ತಂಪಾಗಿರೋ ತಿನ್ನಬೇಕನ್ನಿಸ್ದಾಗ ಈ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಪಾಯಸ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಈ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ 1 ಕಪ್ನಷ್ಟು ಹೆಸರುಬೇಳೆ, ಅದೇ ಕಪ್ನಿಂದ 1 ಕಪ್ನಷ್ಟು ಸಬ್ಬಕ್ಕಿ ತಗೊಂಡು 1-2 ಗಂಟೆವರೆಗೂ ನಾನು ಸಬ್ಬಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಯಾವುದಾದ್ರೂ ಒಂದು ಕಪ್ಪಿಂದ ಅಳತೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾವು ತೊಗೊಂಡಿರುವಂಥ ಹೆಸರು ಬೇಳೆನೂ ಕೂಡ 1-2 ಸರಿ ನಾವು ಚೆನ್ನಾಗಿ ತೊಳೆದು ಎಲ್ಲ ನೀಟಾಗಿ ನೀರು 1-2-3 ಸರಿ ತೊಳೆದು ನೀರು ಬಸಿಟ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ನೀರು ಬಸಿಟ್ಕೊಂಡು ಸೈಡಿಗಿಟ್ಟು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ. ನೋಡಿ, ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ತೊಳೆದು ನೀರು ಬಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ನಾವು ಸಣ್ಣ ಉರಿಯಲ್ಲಿ 1-2-3 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಹುರಿಬೇಕು, ಹೊತ್ಸಕ್ಕೆ ಹೋಗಬೇಡಿ. ಇವಾಗ ನೋಡಿ, ಇದು ಹದ ಕರೆಕ್ಟಾಗಿದೆ. ಈ ಥರ ಕಲರ್ ಬರೋವರೆಗೂ ಹುರಿಬೇಕು. ನಂತರ ಇಲ್ಲಿ ಅದೇ ಕಪ್ನಿಂದ 3 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಯಾವ ಕಪ್ಪಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀರಿ ನೋಡಿ, ಅದೇ ಕಪ್ಪಿಂದ 3 ಕಪ್ನಷ್ಟು ನೀರು ಹಾಕಿ, ಜಾಸ್ತಿ ಹಾಕಬೇಡಿ. ಇವಾಗ 3 ಕಪ್ನಷ್ಟು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಇಲ್ಲಿ ನಾವು 3 ವಿಸಲ್ಲು ಕೂಗಕ್ಕೆ ಬಿಡೋಣ. ನೋಡಿ, ಇವಾಗ 3 ವಿಸಲ್ ಆಗಿದೆ. ಕುಕ್ಕರ್ ಕೂಡ ಕೂಲಾಗಿದೆ. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ಹದವಾಗಿ ಬೆಂದಿರ್ಬೋದು. ಇದನ್ನು ಸ್ಪೂನಿಂದ ನೋಡಿ ಈ ಥರ ಚೆನ್ನಾಗಿ ಮುಚ್ಚಿದ್ರೆ ಮೆತ್ತಗಾಗಿಬಿಡುತ್ತೆ. ಇದನ್ನು ಕೂಡ ಎತ್ತಿ ಸೈಡಿಗೆ ಇಟ್ಬಿಡೋಣ. ನಂತರ ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ನಾವು ಯಾವ ಕಪ್ಪಿಂದ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀವಿ ನೋಡಿ, ಅದೇ ಕಪ್ನಿಂದ ಇಲ್ಲಿ 3 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ನಾವು ಕುದಿಯಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟು ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯೋಕ್ಕೆ ಬಿಡೋಣ. ನಂತರ ಇಲ್ಲಿ ನಾವು ಅದು ಬೇಯೋಷ್ಟರಲ್ಲಿ ಇಲ್ಲಿ ಬೆಲ್ಲನೂ ಕೂಡ ಕರಗಿಸ್ಕೋಬೇಕು. ನಾವು ಹೆಸರುಬೇಳೆ ತೊಗೊಂಡಿರುವಂಥ ಕಪ್ಪಲ್ಲೇ 1-2.5 ಕಪ್ನಷ್ಟು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ತಿಂತೀನಂತಂದರೆ 3 ಕಪ್ನಷ್ಟು ಬೆಲ್ಲ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಯೂಸ್ ಮಾಡೋದ್ರಿಂದ 2.5 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಕರಗಿಸ್ಕೋಬೇಕು. ಪಾಕ ಏನು ಬರೋದು ಬೇಡ, ಈ ಥರ ಚೆನ್ನಾಗಿ ಕರಗಿದ್ರೆ ಸಾಕು. ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ನೋಡಿ, ಈ ಕಡೆ ಚೆನ್ನಾಗಿ ಕೂಡ ಹದವಾಗಿ ಸಬ್ಬಕ್ಕಿ ಬೆಂದಿದೆ ನೋಡ್ಬೋದು ನೀವು. ಇಲ್ಲತ್ತಂದರೆ ಸ್ಪೂನಿಂದ ಒಂದು ಈ ಥರ ಹಿಚಿಗೆ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತಂದರೆ ಸೂಪರಾಗಿರುತ್ತೆ. ಇದನ್ನು ಗಂಟಿಲ್ಲದಂತೆ ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಪಾಯಸ. ಇವಾಗ ಇದಕ್ಕೆ ನಾವು ಆವಾಗಲೇ ಕರಗಿಸಿಟ್ಕೊಂಡಿದ್ದೀವಿ ನೋಡಿ ಬೆಲ್ಲನ, ಅದನ್ನು ಸೋಸ್ಕೊಳ್ಳೋಣ. ಇಲ್ಲಿ ನೀವು ಬೆಲ್ಲ ಚೆನ್ನಾಗಿದ್ದರೆ ನೀವು ಡೈರೆಕ್ಟಾಗಿ ಪಾಯಸಗೆ ಹಾಕ್ಬೋದು. ಇಲ್ಲಿ ಸ್ವಲ್ಪ ಕಲ್ಲು ಕೆಸರು ಕಡ್ಡಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಯಿಸ್ಬಿಟ್ಟು ಸೋಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇವಾಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ನಾನು ಮುಂಚೆನೇ ಹಾಲನ್ನು ಕಾಯಿಸಿಟ್ಕೊಂಡಿದ್ದೆ. ಇಲ್ಲಿ ಅದೇ ಕಪ್ನಿಂದ 4 ಕಪ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಇನ್ನೂ ತಿಳಿಯಾಗಿ ಬೇಕು ಅಂದರೆ ಪಾಯಸ 5 ಕಪ್ನಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸರಿ ಚೆನ್ನಾಗಿ ಈ ಹದವಾಗಿ ನಾನು ಪಾಯಸ ಮಾಡ್ಕೊಂಡಿದ್ದೀನಿ. ಇದನ್ನೊಂದು 2 ನಿಮಿಷ ನಾವು ಮುಚ್ಚಿಬಿಟ್ಟು ಬೇಯೋಕ್ಕೆ ಬಿಡೋಣ. 2 ನಿಮಿಷ ಆದರೆ ಸಾಕು. ಅಷ್ಟರಲ್ಲೇ ಪಾಯಸಕ್ಕೊಂದು ಒಗ್ಗರಣೆ ಕೊಡೋಣ. ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಟು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ 8 ಗೋಡಂಬಿನ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಮತ್ತು ಗೋಡಂಬಿನ ಎಷ್ಟನ್ನು ಹಾಕ್ಕೊಳ್ಳಿ. ಇದು ನೋಡಿ, ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಇದಕ್ಕೆ ದ್ರಾಕ್ಷಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ಹದದಲ್ಲಿದ್ದರೆ ಇವಾಗ ಕುದೀತಿರುವಂಥ ಪಾಯಸ ತಲೆ ಮೇಲೆ ಈ ಒಗ್ಗರಣೆನ ಹಾಕಿಬಿಟ್ರೆ ಸೂಪರಾಗಿರುವಂಥ ಪಾಯಸ ರೆಡಿ ಆಯ್ತು ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಕುಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಗಸಗಸೆ ಕೂಡ ಬಿಸಿ ಮಾಡಿಬಿಟ್ಟು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಪಾಯಸ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಬೇಸಿಗೆಯಲ್ಲಿ ತಂಪು ಕೂಲಾಗಿರುವಂಥ ಪಾಯಸ ರೆಡಿ ಆಯ್ತು ನೋಡಿ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೊಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ. ಯಾವಾಗಲೂ ನಗ್ತಾಯಿರಿ, ಇನ್ನೊಬ್ಬರನ್ನ ನಗಿಸ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.